ಅದನ್ನು ನೋಡಿದ್ರೆ ಹಿಂದೆ ಅಪಮಾನ ಮಾಡಿ ಹೋಗಿದ್ರಲ್ಲ, ಅವಮಾನ ಪಟ್ಕೊಂಡು ಹೋಗಿದ್ರಲ್ಲ ಅಂತ ಹೇಳಿ ನಾರಾಯಣ ಋಷಿಯ ತೊಡೆಯಿಂದ ಬಂದಿದ್ದು ಊರ್ವಶಿ. ಅದಕ್ಕೋಸ್ಕರ ಏನಂತ ಊರು ಇಂದ ಬಂದಿದ್ದು ಊರ್ವಶಿ. ಆ ಊರ್ವಶಿಯ ರೂಪದಲ್ಲಿ ಅವಳ ರೂಪವನ್ನು ಕಡಿಮೆ ಮಾಡ್ತಾಳಂತೆ ಪಾದುಕ. ಅವಮಾನಪಡಿಸಿ ಅವಳಿಗಿಂತ ಸುಂದರವಾದ ಗುಣಗಳಿಂದ ಕೂಡಿರುವಂಥ, ಎಲ್ಲದರಲ್ಲೂ ಅತ್ಯಂತ ಮೇಲಾದ ರೂಪದಿಂದ ಕೂಡಿರುವಂತಹ ಒಂದು ಅಪ್ಸರೆಯಾಗಿ ನೀನಾಗ್ಬಿಡ್ತೀಯ. ಅಲ್ಲಿ ಹೇಳ್ತಾರೆ ಇದ್ರು, ದೇವರ ಭಕ್ತರಿಗಿಂತ ಅವರ ಭಕ್ತರೂ ಯಾವಾಗಲೂ ಪರಮಾತ್ಮನಿಗೆ ತುಂಬ ಭಕ್ತನಿಗೆ ಭಕ್ತನಾಗಿ ಹೋದ್ರೇ ಅದು ಮೇಲಾದವರು ಅಂತ ಕರೀತಾರೆ. ಪೆರುಮಾಳಿಗೆ ಭಕ್ತ ಆದರೆ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಇವರೆಲ್ಲ ಇದರಲ್ಲಿ ಆ ಒಂದು ವಿಷಯವನ್ನು ತಗೊಂಡಿದ್ದಾರೆ ಸ್ವಾಮಿ ದೇಶಿಕರು. ಪಾದುಕೆ ಸುರಯುವತಿಗಳು ಅಂದರೆ ದೇವಸ್ತ್ರೀಯರು, ಅಪ್ಸರಸ್ಸುಗಳು ಸಾಭಿಮಾನ, ಅವರಿಗೆ ಅಭಿಮಾನ ಜಾಸ್ತಿ. ನಾವೇ ತುಂಬ ಸುಂದರಿಗಳು, ನಮ್ಮನೆಗೆ ಇಂದ್ರ ಯಾವಾಗಲೂ ಕಳಿಸ್ತಾನೆ ಎಲ್ಲ ಕೆಲಸಕ್ಕೂ, ನಾವೇ ಸುಂದರಿಯರು ಅಂತ. ಉತ್ತಮರಾದ ಸ್ತ್ರೀಯರು ಹೇಳ್ತಾರೆ, ಕೂಡಿಕೊಂಡು ಉತ್ತಮ ಸ್ತ್ರೀರತ್ನಾನ, ಉತ್ತಮವಾದ ಸ್ತ್ರೀಯರ ಪರಿಭವವಿದು, ಅವಮಾನ ಮಾಡ್ತಾರೆ. ಅವ್ರಿಗದೇ ತಾನೇ ಕೆಲಸ, ನಾವೇ ತುಂಬ ಜಾಸ್ತಿ ಅಂಥೇಳಿ. ಅದಕ್ಕೆ ಅವ್ರು ಹೇಳ್ತಾರೆ, ಮಾಡುವುದರಲ್ಲಿ ಸೃಷ್ಟಿ ಮಾತ್ರೇಣ, ಅಂದರೆ ಹುಟ್ಟಿದ ಮಾತ್ರದಿಂದಲೇ, ಅವ್ರು ಚೆನ್ನಾಗಿ ಹುಟ್ಟಿದಾರಲ್ಲ ರೂಪದಿಂದ. ದಕ್ಷಾಂ ನರಸಖ ಮುನೇಹೆ, ಅದಕ್ಕೋಸ್ಕರ ಹೇಳ್ತಾರೆ ಬಹಳ ಸಮರ್ಥಳಾಗಿರುವಂಥ ನರ ಎನ್ನುವಂತಹ ಸ್ನೇಹಿತನಾದ ನಾರಾಯಣ ಋಷಿ, ನರನಾರಾಯಣರು ಇಬ್ಬರು. ಆ ಋಷಿ ಊರು ಜಾತ, ತೊಡೆಯಿಂದ ಹುಟ್ಟಿದಂತಹ ಊರ್ವಶಿ ಎಂಬ ಅಪ್ಸರ ಸ್ತ್ರೀಯನ್ನು ನೀಚೈಹಿ ಕರ್ತಂ, ಅವಳನ್ನು ನೀಚ ಮಾಡಿ, ಅವಳಿಂದ ಇವರೆಲ್ಲ ಹೊಟ್ಟೋದ್ರು, ಈಗ ಇವಳನ್ನು ನೀಚ ಮಾಡಿ. ಅದರಿಂದ ಕರ್ತಂ ಮಾಡೋಕ್ಕೋಸ್ಕರ ಸ್ವಚ್ಛಾಕಾರ, ಶುದ್ಧವಾದ ತಿರುಮೇನಿಯಿಂದ, ದಿವ್ಯ ದೇಹದಿಂದ ತ್ವಾಂ ನಿನ್ನನ್ನು ಪ್ರಣತ ಸಮಯ ಅವಳು ನೋಡ್ತಾಳಂತೆ, ನಮಸ್ಕಾರ ಮಾಡ್ತಾಳಂತೆ. ನಮಸ್ಕಾರ ಮಾಡಿದಾಗ ಸ್ವಪ್ರತಿಚ್ಛಂದ ಲಕ್ಷ್ಯ, ತಮ್ಮ ಪ್ರತಿಬಿಂಬದ ನೆಪನಿಂದ ಕಾಗಂತೆ ಪ್ರವೇಶಿಸ್ತಾಳೆ. ಆದರೆ ಈಗ ಅವರ ಪ್ರತಿಬಿಂಬ ಪಾದುಕೆಯಲ್ಲಿ ಬೀಳುತ್ತೆ. ಓಹೋ, ನಾವು ಇವಳಲ್ಲಿ ಪ್ರವೇಶ ಮಾಡಿಬಿಡೋಣ, ಇವಳು ತುಂಬ ಸುಂದರಿ ಅಂತ ಅವರಿಗೆ ಇದಾಗ್ತದೆ. ದಾಸರ ಪರಮಾತ್ಮನ ದಾಸ ಪಾದುಕೆ ದಾಸ ಇವರು. ಅದಕ್ಕೆ ಆ ಕಥೆಯನ್ನು ತಗೊಂಡಿದ್ದಾರೆ. ಊರ್ವಶಿ ಊರು ಜಾತಾಂ ಅಂತ. ನಿನ್ನ ರೂಪ ಔದರ್ಯಾದಿ ಗುಣಗಳಲ್ಲಿ ಒಂದಾಗ್ಬಿಟ್ಟು ಅವರು ತಮ್ಮನ್ನು ನಿನ್ನಲ್ಲಿ ಒಬ್ಳು ಅಂತ ಜೊತೆಗೆ ಸೇರಿ, ಆದರೆ ನೀನು ಅವರನ್ನು ನೀಚೈಹಿ ಅಂತ ಹೇಳಿ. ಲಕ್ಷ್ಯಾತ್ ಸ್ವಪ್ರತಿಚ್ಛಂದ ಲಕ್ಷ್ಯಾತ್, ಅವರ ಪ್ರತಿಬಿಂಬ ಎನ್ನುವಂತಹ ನೆಪದಿಂದ ಒಳಗಡೆ ಬರ್ತದೆ. ಅದಕ್ಕೋಸ್ಕರ ನೀನು ಒಳ್ಳೆ ಕನ್ನಡಿಯಂತೆ ಇದೆಯಾ, ನೀನೇ ಅವರ ಪ್ರತಿಬಿಂಬವನ್ನು ಸ್ವೀಕಾರ ಮಾಡಿ ಅವರನ್ನು ನಿನ್ನೊಳಗೆ ಸೇರಿಸಿಕೊಂಡಂತೆ. ಭಗವಂತನ ದಾಸರು, ಬೇರೆಯವರ ದಾಸರನ್ನು ಆಚಾರ್ಯರು ನಮ್ಮನ್ನೆಲ್ಲ ಅವರ ಪಾದಾರವಿಂದದಲ್ಲಿ ಶಿಷ್ಯರನ್ನಾಗಿ ಸೇರಿಸಿಕೊಳ್ಳುವಂತೆ. ಅದರಿಂದ ನಾವು ಅವರಿಗೆ ಅಡಿಮೆ, ಅವರ ಅಡಿಮೆಗೆ ಅಡಿಮೆಯಾಗಬೇಕು, ಅವರ ಶಿಷ್ಯರಿಗೆ. ಅದರಿಂದ ಇದು ಈ ಶಿಷ್ಯ ಪರಂಪರೆ, ಗುರು ಶಿಷ್ಯ ಪರಂಪರೆ, ಆಚಾರ್ಯ ಶಿಷ್ಯ ಪರಂಪರೆ ಹೇಗಿದೆ ಅಂದರೆ ಒಂದು ಇದು ಚೈನ್, ಮಾಲೆ ಅಂದ್ಕೊಳ್ಬೋದು, ಚೈನ್. ಅದು ಎಲ್ಲಿ ಯಾವತ್ತೂ ಕಟ್ಟಾಗದೇ ಇರುವಂಥದ್ದು, ಆ ಸಂಬಂಧ ಸದಾ ಇರುವಂಥದ್ದು. ಅದನ್ನು ನಾವು ಕಾಪಾಡಿಕೊಳ್ಬೇಕು. ಆ ಕಾಪಾಡಿಕೊಳ್ಳೋಕ್ಕೆ ನಮಗೆ ಒಂದೇ ಒಂದು ಉಪಾಯ, ಆಚಾರ್ಯರಲ್ಲಿ ಭಕ್ತಿ. ಅದನ್ನು ಹೇಳಿ ಇದರಲ್ಲಿ ನೆಕ್ಸ್ಟ್ ಹೇಳ್ತಾರೆ, ಸ್ವೇಚ್ಛಾ ಕೇಳಿ ಪ್ರಿಯ ಸಹಚರೀಂ ಸ್ವಚ್ಛ ರತ್ನಾಭಿರಾಮ ಸ್ಥಾನೇ ನೀತ ಚರಣೋ ನಿರ್ವಿಶನ್ ರಂಗನಾಥಗ ಸಂಚಾರಾಂತೆ ಸಹ ಕಮಲಯ ಶೇಷಶಯ್ಯಾಧಿರೂಢಗ ತ್ಯಕ್ವಾ ಪಿತ್ವಾಂ ತ್ಯಜತಿ ನ ಪುನಃ ಸ್ವಪ್ರತಿಚ್ಛಂದಲಕ್ಷ್ಯಾತ್. ತಿರ್ಗಾ ಪ್ರತಿಬಿಂಬ, ಸ್ವಪ್ರತಿಚ್ಛಂದ, ಸುಂದರವಾದ ತನ್ನ ಪ್ರತಿಬಿಂಬವನ್ನೇ ಒಳಗೆ, ಅದಕ್ಕೆ ಪ್ರತಿಬಿಂಬ. ಅಮಾಪಾದಕ್ಕೆ ಪರಮಾತ್ಮ
ನಿನ್ನನ್ನು ಸಂಚಾರದಲ್ಲಿ ಧಾರಣೆ ಮಾಡಿಕೊಂಡು ಬರ್ತಾನೇ ಇರ್ತಾನೆ. ಅವಾಗವಾಗಲೇ ಉತ್ಸವದ ನೆಪದಿಂದ ಹೊರಗಡೆ ಬಂದು ಎಲ್ಲರಿಗೂ ಅನುಗ್ರಹ ಮಾಡಿ ಅವರ ಎಲ್ಲ ವಿರೋಧಿಗಳನ್ನು ನಿರಸನ ಮಾಡಿ ಅವರಿಗೆ ಪರಮಾನಂದವನ್ನು ಉಂಟು ಮಾಡ್ತಾನೆ. ಶ್ರೀರಂಗನಾಥ ಅವನು ಹೊರಟಾಗ ಎಲ್ಲರನ್ನೂ ಅನುಗ್ರಹ ಮಾಡಿ ವಾಪಸ್ ಹೋಗ್ತಾನೆ. ವಾಪಸ್ ಹೋಗಬೇಕಾದ್ರೆ ಈಗ ಪಾದುಕೆಯನ್ನು ಬಿಡಬೇಕು. ಪಾದುಕೆಯನ್ನು ಬಿಟ್ಟು ಮಹಾಲಕ್ಷ್ಮಿ ಮುಂತಾದವರ ಜೊತೆಯಲ್ಲಿ ಆದಿಶೇಷನ ಮೇಲೆ ವಿಜಯ ಮಾಡ್ತಾನೆ. ಯಾರನ್ನ? ಪಾದುಕೆಯನ್ನು ಬಿಟ್ಟು ಅಂತಹ ಸನ್ನಿವೇಶದಲ್ಲಿ ನಿನ್ನಲ್ಲಿರುವ ರತ್ನಗಳಲ್ಲಿ ಪ್ರತಿಬಿಂಬ ಆಗುತ್ತೆ. ಏನು ಪ್ರತಿಬಿಂಬ ಆಗುತ್ತೆ? ರತ್ನಗಳಲ್ಲಿ ಪರಮಾತ್ಮ ಪ್ರತಿಬಿಂಬ ಆಗ್ತಾನೆ. ಅದನ್ನು ನೋಡಿದ್ರೆ ಅವರ ಎಲ್ಲ ಮಹಿಷಿಯರಿಗಿಂತ ನಿನ್ನಲ್ಲಿ ತುಂಬ ಆಸೆ ಪರಮಾತ್ಮನಿಗೆ, ರಂಗನಾಥನಿಗೆ. ಅದಕ್ಕೆ ಅವನೇನು ಮಾಡ್ತಾನೆ? ಪ್ರೀತಿ ಇರೋದ್ರಿಂದ ನಿನ್ನನ್ನು ಬಿಡೋಕ್ಕಾಗದೆ ನಿನ್ನಲ್ಲಿ ಪ್ರತಿಬಿಂಬವಾಗಿ ಇದು ಬಿಡ್ತಾನೆ. ಅವರಿಗೆ ಬಿಟ್ಟಿರೋಕ್ಕಾಗಲ್ವಂತ ಪಾದಕ್ಕೆ. ಅದರಿಂದ ರಂಗನಾಥ ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾನಮ್ಮ. ಅದರಿಂದ ಪ್ರತಿಬಿಂಬವಾಗಿ ನಿನ್ನಲ್ಲೇ ಇದು ಬಿಡ್ತಾನೆ. ಹಾಗೆ ನಮ್ಮಲ್ಲಿ ಪ್ರತಿಬಿಂಬವಾಗಿ ಇಟ್ಕೊಳ್ಬೇಕು ಪರಮಾತ್ಮನನ್ನು. ಸ್ವೇಚ್ಛಾ ಕೇಳಿ ಪ್ರಿಯ ಸಹಚರಿ, ಸ್ವ ಇಚ್ಛೆಯಿಂದ ಲೀಲೆಯನ್ನು ಮಾಡೋಕ್ಕೋಸ್ಕರವಾಗಿ ಪರಮಾತ್ಮ ಸಂಚಾರ ಮಾಡಿದಾಗ ಅದನ್ನು ಹೇಳ್ತಾರೆ ಸ್ವಚ್ಛ ರತ್ನಾಭಿರಾಮಂ. ಅವನು ಹೇಗಿದ್ದಾನೆ? ಸುಂದರವಾದ ರತ್ನಗಳಿಂದ ಅಭಿರಾಮ, ನಿರ್ಮಲವಾದ ರತ್ನಗಳಿಂದ ಸೌಂದರ್ಯಗಳಿಂದ ಕೂಡಿರುವಂತಹ ತ್ವಾಂ ನಿನ್ನನ್ನು ಸ್ಥಾನ ಅಂದ್ರೇನೋ ಆಯಾ ಸಮಯದಲ್ಲಿ ಸ್ಥಳದಲ್ಲಿ ನಿರ್ವಿಷ. ಅಯ್ಯೋ, ಒಂದೊಂದು ಆ ಮಂಟಪುಡಿನಲ್ಲೂ ಇದ್ದಾಗ ತುಂಬ ಆನಂದ. ಎದುರುಗಡೆನೇ ಅವಳು ಪಾದಕೆ ಇರ್ತಾಳೆ, ಪಾದಕೆ ಬಿಟ್ಟಿರ್ತಾನೆ, ಇವನು ಇಲ್ಲಿದ್ದಾನೆ. ಅದೇ ಬಿಟ್ಟಿರಲ್ಲ, ಸಂಚಾರ ಟೈಮ್ನಲ್ಲಿ ಒಟ್ಟಿಗೆ ಇರೋದಿಲ್ಲ, ಆದ್ರೂ ಮುಂದೆ ಇರ್ತಾನೆ. ಇವಾಗ ಅದೆಲ್ಲ ಮುಗಿಸ್ಕೊಂಡು ಬರ್ತಾನೆ. ಸ್ವೇಚ್ಛಾ ಕೇಳಿ ಹೋಗಿ ಎಲ್ಲ ನೋಡಾಯಿತು, ಒಂದು ಕ್ಷಣನೂ ಬಿಡಲಿಲ್ಲ. ಅಲ್ಲಿ ಬಿಟ್ಟಾಗ ನಿನ್ನನ್ನು ಸ್ಥಾನೇ ನಿರ್ವಿಷ ಅನುಭವಿಸಿ ಆನಂದ ಪಡ್ತಾ ಇರುವಂಥ ರಂಗನಾಥ ಸಂಚಾರದ ಅಂತ್ಯದಲ್ಲಿ ಮುಗಿದೋಯ್ತು ಸಂಚಾರ, ವಾಪಸ್ ಬಂದಾಯಿತು. ತ್ವಾಂ ನಿನ್ನನ್ನು ತ್ಯಕ್ತ್ವಾ ಬಿಟ್ಟು ಕಮಲಯಾಸಗ ಶ್ರೀದೇವಿ ಜೊತೆಯಲ್ಲಿ ಶೇಷಶಯ್ಯಾದಿ ರೂಢಗ ಆದಿಶೇಷನ ಮೇಲೆ ಆರೂಢನಾಗ್ತಾನೆ. ಆರೂಢ ಅಪಿ, ಅವಾಗೇನು ನಿನ್ನನ್ನು ಬಿಟ್ಬಿಟ್ಟಿರಬೇಕು, ಆಗಲೂ ಕೂಡ ನಿನ್ನನ್ನು ಬಿಟ್ಟಿರೋಕ್ಕಾಗದೆ ಸ್ವಪ್ರತಿಚ್ಛಂದ ಲಕ್ಷಾತ್ ನಿನ್ನಲ್ಲಿ ಪ್ರತಿಬಿಂಬವಾಗಿ ನಿನ್ನನ್ನು ಬಿಡದೆ ಅವಾಗಲೂ ಇರ್ತಾನೆ. ನಿನ್ನ ಮೇಲೆ ಅಷ್ಟು ಪ್ರೀತಿ, ಬಿಟ್ಟಿರೋಕ್ಕಾಗೋಲ್ಲ ಅಂಥೇಳಿ ಸಂಚಾರದಲ್ಲಿ ಬಿಟ್ಟು ಹೋಗಿ ಅಲ್ಲಲ್ಲೇ ಸ್ಥಾನದಲ್ಲಿ ಕೂತ್ಕೊಳ್ತಾನೆ. ಆದರೆ ವಾಪಸ್ ಬಂದ ಮೇಲೆ ಕಮಲಯಾಸಕ ಬಿಟ್ಟಿರೋಕ್ಕಾಗದೆ ಅಲ್ಲಿ ರಿಫ್ಲೆಕ್ಟ್ ಆಗಿಬಿಡ್ತಾನೆ. ಅವನ ಪ್ರತಿಬಿಂಬವನ್ನು ನಿನ್ನಲ್ಲಿ ಇಟ್ಟು ನಿನ್ನ ಜೊತೆಯಲ್ಲೇ ಇರ್ತಾನೆ ಅಂತ ಹೇಳಿ ಇಲ್ಲಿ ಬಿಡೋದೇ ಇಲ್ಲ ನಿನ್ನನ್ನು ಅಂತ ಕೊಂಡಾಡ್ತಾರೆ ಸ್ವಾಮಿ ದೇಶಿಕರು. ಮುಂದಕ್ಕೆ ಹೇಳ್ತಾರೆ, ಅಧಿಗತವತಗ ಕೇಳಿ ಸಂಚಾರ ಕಾಲೇ ಪಾರ್ಶ್ವೇ ಸ್ಥಿತ್ವಾ ವಿನಿಹಿತ ದೃಶೋ ಪಾದುಕೆ ಅನನ್ಯಲಕ್ಷ್ಯಂ ತ್ವದ್ರತ್ನೇಷು ಪ್ರತಿಫಲಿತಯೋಗೋ ನಿತ್ಯಲಕ್ಷ್ಯ ಪ್ರಸಾದ ಪದ್ಮಾ ಭೂಮ್ಯೋರ್ದಿಶತಿ ಭವತಿ ಪಾದಸೇವಾ ಮುರಾರಿಗೆ. ಓ ರಂಗನಾಥನ ಪಾದುಕಾದೇವಿಯೇ, ಭಗವಂತ ಎಲ್ಲನೂ ಆ ಸಂಚಾರ ಕಾಲದಲ್ಲೇ ಯಾವಾಗಲೂ ಪರಮಾತ್ಮ ಮೂಲ ಸ್ಥಾನದಲ್ಲಿದ್ದಾಗ ಪಾದಕ್ಕೆ ಪಕ್ಕದಲ್ಲೇ ಇರ್ತಾಳೆ. ಅದಕ್ಕೊಂದು ಪಾದಪೀಠ ಬಿಟ್ಟಿರೋದಿಲ್ಲ. ಮಲ್ಕೊಂಡಾಗಲೂ ಪಾದಪೀಠದಲ್ಲಿ ಪಕ್ಕದಲ್ಲೇ ರವಿಂದ್ರ ಪಕ್ಕದಲ್ಲಿ ಅವನು ಉತ್ಸವ ಮೂರ್ತಿಯಾಗಿದ್ದಾಗಲೂ ಮುಂದ್ಗಡೆನೇ ಯಾವಾಗಲೂ ಇದ್ದೇ ಇರ್ತಾಳೆ ಪಾದುಕಾದೇವಿ. ಸಂಚಾರದಲ್ಲಿ ಬಂದಾಗ ಹೊರಗಡೆ ಅದು ಹಾಕ್ಕೊಂಡು ಧರಿಸಿಕೊಂಡು ಅನುಭವಿಸ್ತಾ ಸಂಚಾರ ಮಾಡ್ತಾನೆ. ಅದನ್ನು ನೋಡಿದರೆ ಶ್ರೀದೇವಿ ಭೂದೇವಿ ಮನಸ್ಸಿನಲ್ಲಿ ತುಂಬ ಕೊರೆ. ಯಾವಾಗ ನೋಡು ಈ ಪಾದುಕಾದೇವಿ ಮಾತ್ರ ಕರ್ಕೊಂಡೋಗಿ ನಮ್ಮ ಮೇಲೆ ಇಡೋದೇ ಇಲ್ವಲ್ಲ ಪಾದವನ್ನು ಅಂತ ಆ ಪಾದುಕೆಯ ಮೇಲೇ ಇಡ್ತಾನಲ್ಲ. ಎಷ್ಟು ಪ್ರೀತಿ ಆ ಪಾದುಕೆ ಮೇಲೆ. ಪಾದುಕಾದೇವಿ ಇಲ್ಲಿ ಅವರವನ ನಮ್ಮ ಮಹಿಷಿ ಅಂತಾನೆ ಅವಳನ್ನು ಕರೀತಾರೆ. ಕೊರಗ್ತಾರೆ.
ಹೀಗೆ ಅವ್ರು ತುಂಬ ಕಷ್ಟಪಡ್ಕೊಳ್ತಾ ಇದ್ದಾಗ ಅಯ್ಯೋ ನಮಗಿಲ್ವಲ್ಲ ಅಂತ ಅವರಿಬ್ಬರು ದೇವರೊಂದು ಇವಾಗ ಅವರ ಪ್ರತಿಬಿಂಬ ಪಾದುಕೆಯಲ್ಲಿ ಬಂದ್ಬಿಟ್ಟಿದೆ. ಪ್ರತಿಫಲ ಆಗತ್ತೆ. ಆಗ ತುಂಬ ಸಂತೋಷ ಪಡ್ತಾಳಂತೆ ಪಾದುಕ. ಏನಕ್ಕೆ? ಅವರಿಗೂ ಅಡಿಗಳ ಸೇವೆ ಇರಲಿ. ಈಗ ಪಾದುಕೆ ಒಬ್ಬಳೇ ಅವನ ಪ್ರೀತಿಯಿಂದ ಅವನ ರಿಫ್ಲೆಕ್ಷನ್ ಬಂತು. ಈಗ ಅವರಿಬ್ಬರಿಗೂ ಬಂದುಬಿಟ್ಟು ನಾವು ಅದೇ ತರಹನೇ ಜೊತೆಯಲ್ಲಿ ಇರ್ತೀವಿ, ಪಾದ ಸೇವೆಯನ್ನು ಮಾಡ್ತೀವಿ ಅಂತ ಹೇಳಿ ಬಿಟ್ಕೊಟ್ಬಿಟ್ಟಿದೆಯೇನೋ ನೀನು ಅವರಿಗೆ. ಯಾರಿಗೆ ಬಿಟ್ಕೊಟ್ಬಿಟ್ಲು? ಶ್ರೀದೇವಿ ಭೂದೇವಿಗೆ ನೀವು ಪಾದ ಸೇವೆ ಮಾಡಿ, ನೀವೇನು ಯೋಚನೆ ಮಾಡಬೇಡಿ, ನಾನು ಬಿಟ್ಕೊಟ್ಬಿಡ್ತೀನಿ ನಿಮಗೆ ಸೇವೆಯನ್ನು ಅಂತ ಪಾದುಕಾದೇವಿ ಅವರು ಕೊರಗ್ತಾ ಇದ್ದಾರೆ ಅಂತೇಳಿ ಬಿಟ್ಕೊಟ್ಬಿಟ್ಲು. ಅದು ಹೇಗೆ ಅಂತಂದರೆ ಇವರು ಅಲ್ಲಿ ಪ್ರತಿಬಿಂಬದಿಂದ ಅವರಿಬ್ಬರು ದೇವರ ಜೊತೆಯಲ್ಲಿ ಇವಳಲ್ಲೇ ಪ್ರತಿಬಿಂಬ ಆಗಿಬಿಟ್ರು. ಪಾದುಕಾದೇವಿನಲ್ಲಿ ಭಗವಂತನೂ ಇದ್ದಾನೆ, ಇವರು ಇದ್ದಾನೆ. ಸೊ ಇವಾಗ ಇಬ್ಬರು ಬಂದಂತಾಗೋಯ್ತಲ್ಲ. ಪಾದುಕಾದೇವಿನಲ್ಲಿ ರಂಗನಾಥನ ಮಾತ್ರ ನೋಡಿದರೆ ಯಾವಾಗಲೂ ರಂಗನಾಥ ಪಾದಕ್ಕೆ ಒಬ್ಬಳೇ ಅಂತ. ಈಗ ಅವರಿಬ್ಬರೂ ಪ್ರತಿಫಲಿತ ಆಗಿಬಿಟ್ರಿಂದ ನಾವು ಜೊತೆಯಲ್ಲೇ ಇದ್ದೀವಲ್ಲ, ನಮಗೇನು ಪರಮಾತ್ಮನ ಸೇವೆ ಇಲ್ಲದೆ ಹೋಗಲಿಲ್ವಲ್ಲ, ವಿಚ್ಛೇದ ಇಲ್ವಲ್ಲ ಅಂತ ಹೇಳಿ ಅವರು ಸಂತೋಷ ಪಡಲಿ ಅಂತ ಬಿಟ್ಕೊಟ್ಬಿಟ್ಲಂತ. ನೀವು ಸೇವೆ ಮಾಡಿ ಅಂತ ಬಿಟ್ಕೊಟ್ಲೇನೋ ಅಂತ. ಅಂದರೆ ದೇವರಿಗೆ, ಪರಮಾತ್ಮನಿಗೆ ತನ್ನ ಪತ್ನಿಯರಲ್ಲಿ ಮಹಿಷಿಯರಲ್ಲಿ ಪ್ರೀತಿ ಇರೋದಕ್ಕಿಂತ ಭಕ್ತರ ಮೇಲೆ ಪ್ರೀತಿ ಜಾಸ್ತಿ. ಆಳ್ವಾರವರ ಶ್ರೀ ಸೂಕ್ತಿಗಳನ್ನು ನಾವು ಅನುಸಂಧಾನ ಮಾಡಿದರೆ ಇದು ಅರ್ಥ ಆಗುತ್ತೆ. ಅವರೇ ಹೇಳ್ತಾರೆ ಭಕ್ತರ ಮೇಲೆ ಎಷ್ಟು ಪ್ರೀತಿ ಪರಮಾತ್ಮನಿಗೆ. ದಿವ್ಯಾನುಗ್ರಹದಿಂದ ಅವ್ರು ತಿಳ್ಕೊಂಡಿರುವಂಥವರು ಆಳ್ವಾರ ಆಚಾರ್ಯರೆಲ್ಲ. ಅದು ಅರ್ಥ ಆಗಬೇಕಾದ್ರೂ ಪರಮಾತ್ಮನ ಅನುಗ್ರಹ ಬೇಕು, ಅವರ ಆಚಾರ್ಯರ ಅನುಗ್ರಹ ಬೇಕು. ಅದಿಲ್ಲದೇ ಇದ್ದರೆ ಈ ಸೂಕ್ಷ್ಮವಾದ ಆ ಚರಮ ಪ್ರತಿಪತ್ತಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಚರಮನಿಷ್ಠೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆಚಾರ್ಯರ ಅನುಗ್ರಹ ಬೇಕು. ಅದರಿಂದ ಇಲ್ಲಿ ಹೇಳ್ತಾರೆ, ತನ್ನ ಪ್ರಿಯತವರಾದ ದೇವಿಗಿಂತ ಆಳ್ವಾರ ಮೇಲೆ ತುಂಬ ಪ್ರೀತಿ ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದಾರೆ. ಆದ್ದರಿಂದ ನಾವು ಆಳ್ವಾರರ ಕೃಪೆಗೆ ಪಾತ್ರರಾಗಬೇಕು. ಆಳ್ವಾರ ಮೇಲೆ ಪ್ರೀತಿ ಬಂದರೆ ನಮ್ಮ ಮೇಲೆ ಪ್ರೀತಿ ಬಂದಂತೆ. ಅದರಿಂದ ನಮ್ಮ ಆಳವಂದಾರು ಅಷ್ಟೇ ನಾಥಮುನಿಂ ವಿಲೋಕ್ಯ ಅಂತಂದು. ಅದರಿಂದ ನನ್ನನ್ನು ನೋಡಬೇಡಪ್ಪ, ನಾನು ಆತಮುನಿ ಪಾದಾರವಿಂದದಲ್ಲಿರುವಂಥವನು. ಅದರಿಂದ ಅವರನ್ನು ನೋಡಿದ್ರೆ ಸಾಕು. ಅವರನ್ನು ನೋಡಿದ ಮೇಲೆ ಅವರ ಪೂರ್ತಿ ಶರೀರದಲ್ಲಿ ನಾವು ಒಂಚೂರು ಪಾದ ಸೇವೆ ಮಾಡ್ತಾಯಿದ್ರೆ ಅಲ್ಲಿ ಇರ್ತೀವಲ್ಲ ಅಂತ ಆಳ್ವಾರ ಕೃಪೆಗೆ ಪಾತ್ರರಾಗಿ ಅವರ ಮೂಲಕವಾಗಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಆಳ್ವಾರ ಆದಮೇಲೆ ಆಚಾರ್ಯರು, ಆ ಆಚಾರ್ಯರ ಸಂತತಿನಲ್ಲಿ ಆಳ್ವಾರಿಂದ ಹಿಡಿದು ತಿರುಮಂಗಿ ಆಳ್ವಾರಿಂದ ಹಿಡಿದು ನಾಥಮುನಿಗಳು, ಯಾಮನ ಮುನಿಗಳು, ರಾಮಾನುಜ ಮುನಿಗಳು, ಅವರಿಂದ ಹಿಡಿದು ನಮ್ಮ ಆಚಾರ್ಯವರಿಗೂ. ಅದರಿಂದ ಅವರೆಲ್ಲ ಬಿಟ್ಟರೂ ಪರವಾಗಿಲ್ಲ, ನಮ್ಮ ಸ್ವಾಚಾರ್ಯರ ಮೇಲೆ ನಮ್ಮ ಪ್ರತಿಪತ್ತಿ ಅದು ಬಂದರೆ ಅವರಿಗೆ ತುಂಬ ಪ್ರಿಯ ಅಂತ. ಏಕಾಂ ಏಕ ಖಿಲ ನಿರವಿಶತ್ ಪಾದುಕೆ ದ್ವಾರಕಾಯಾಂ ಕ್ರೀಡಾಯೋಗಿ ಕೃತ ಬಹುತನು ಷೋಡಶಸ್ತ್ರೀ ಸಹಸ್ರೈ ಶುದ್ಧೇ ದೇವಿ ತ್ವದುಪನಿಹಿತೆ ಬಿಂಬಿತೋರತ್ನಜಾಲೆ ಭುಂಕ್ತೆ ನಿತ್ಯಂ ಸಕಲು ಭವತಿ ಭೂಮಿಕಾನಾಂ ಸಹಸ್ರೈ. ಪರಮಾತ್ಮನ ಕೃಷ್ಣಾವತಾರವನ್ನು ನೆನೆಸ್ಕೊಂಡಿದ್ದಾರೆ. ಇದರಲ್ಲಿ ಕೃಷ್ಣಾವತಾರ ಕಾಲದಲ್ಲಿ ಪರಮಾತ್ಮ 16,000 ಷೋಡಶಸ್ತ್ರೀ 16,808 ಅಲ್ವಾ? 16 ಅಲ್ಲ 60 16,000 ಷೋಡಶಸ್ತ್ರೀ ಸಹಸ್ರೈ 16,000 ಗೋಪಿಕೆಯರು, ಸ್ತ್ರೀಗಳು ಅಂದರೆ ರಾಣಿ ರಾಜಕುಮಾರಿಗಳು. ಏಕಾಂ ಆದರೆ ನೀನು ಒಬ್ಬನಾಗಿ 16,000 ಮಹಿಷಿಯರನ್ನು ನೀನು ಒಬ್ಬನಾಗಿ ಅನುಭವಿಸಿದೆ ಅಲ್ವಾ? ಹೇಗೆ? ಅಷ್ಟು ಮಂಗಳ ವಿಗ್ರಹವನ್ನು ಧರಿಸ್ಕೊಂಡ್ಬಿಟ್ನಂತೆ ಪರಮಾತ್ಮ. ಅದೇನೋ ಅವನಿಗೆ ಕಷ್ಟ. ಎಲ್ಲ ಜೀವಾತ್ಮನೂ ಸ್ತ್ರೀ ಆದ್ದರಿಂದ ಎಲ್ಲ ಜೀವಾತ್ಮದಲ್ಲೂ ಪರಮಾತ್ಮ ಇದ್ದೇ ಇದ್ದಾನೆ. ಅವ್ರಿಗೆ ಕಷ್ಟನ. ಆದರೆ ಇದು ಅವತಾರ ಕಾಲದಲ್ಲಿ ವಿಭವದಲ್ಲಿ ಅವನು ಶರೀರವನ್ನು ಧಾರಣೆ ಮಾಡಿಕೊಳ್ಳೇಬೇಕು. ಈಗ ಅವನು ಸೂಕ್ಷ್ಮ ರೂಪದಲ್ಲಿ ಎಲ್ಲ ಜೀವಾತ್ಮನ ಜೊತೆಯಲ್ಲಿದ್ದಾನೆ. ಆದರೆ ವಿಭವಾವತಾರದಲ್ಲಿ ಸ್ಥೂಲ ರೂಪದಲ್ಲಿ ಬರಬೇಕು.
ಆದರೆ ಆ ಸ್ಥೂಲ ರೂಪದಲ್ಲೂ ಅವನು ಹಾಕ್ಕೊಂಡಲ್ಲ, ಅವ್ನಿಗೇನು ಕಷ್ಟ? ಯಾವ ರೂಪದಲ್ಲಿ ಬೇಕಾದರೂ ಬರ್ಬೋದು. ಕೃಷ್ಣನಾಗೆ ಬರಬೇಕು, ರಾಮನಾಗೆ ಬರಬೇಕು, ನರಸಿಂಹನಾಗೆ ಬರಬೇಕು, ನಿಮ್ಮ ಇಷ್ಟದಂತೆ ಬರ್ತಾನೆ ಪರಮಾತ್ಮ. ಸೊ ನಿಮ್ಮ ಇಷ್ಟದಂತೆ ಯಾರ್ಯಾರಿಗೆ ಏನೇನು ಇಷ್ಟವೋ ಆ ಇಷ್ಟ ರೂಪದನ್ನು ಧರಿಸ್ಕೊಳ್ಳೋಕ್ಕೆ ಇವನಿಗೇನು ಕಷ್ಟನಾ? ಇಲ್ಲಿ ಕೊಡಲಿಲ್ವಾ ಅಂತ ಕೇಳ್ತಾರೆ. ಅದೇನು ದ್ವಾರಕಾಪಟ್ಟಣದಲ್ಲಿ ಕೃತ ಬಹುತನುವು. ಎಷ್ಟು ಅರಮನೆಗಳಿತ್ತು? 16,008. ಅಲ್ಲಿ ಎಲ್ಲ ಮಹಿಷಿಯರು, ಅದರ ಜೊತೆಗೆ 16,000 ಮಹಿಷಿಯರುಗಳಿಗೂ ಒಂದೊಂದು ಭವನವನ್ನು ಕಟ್ಟಿ ಒಳ್ಳೆಯ ಪ್ಯಾಲೇಸ್ಗಳು, ಅರಮನೆಗಳಲ್ಲಿ ಅವನು ಶುದ್ಧೇ ತ್ವದುಪನಿಹಿತೆ, ಶುದ್ಧವಾದ. ಆಗ ನಿನ್ನಲ್ಲಿರುವಂಥ ಶುದ್ಧವಾದ ರತ್ನಗಳು, ಆ ರತ್ನಗಳಲ್ಲಿ ಜಾಲೆ ರತ್ನ ಸಮೂಹದಲ್ಲಿ ಬಿಂಬಿತ ಸನ್ನ ಪರಮಾತ್ಮನು ಬಿಂಬಿತನಾಗ್ತಾನೆ. ಎಷ್ಟು ರತ್ನಗಳಿದೆಯೋ ಅಷ್ಟು ಬಿಂಬಿತ, ಅಷ್ಟವತ್ತ. ಇದೇನು ಕಷ್ಟ? ಅದನ್ನು ತೋರ್ಸೋಕ್ಕೋಸ್ಕರ ನಾನು ಎಷ್ಟು ಬೇಕಾದರೂ ದೇಹಗಳನ್ನು ಧಾರಣೆ ಮಾಡ್ಕೊಳ್ಬೋದು ಏಕಕಾಲದಲ್ಲಿ. ಅದರಿಂದ ನಾವು ಯಾವ ವಸ್ತುದಲ್ಲಿ ನಾನು ವ್ಯಾಪಕತ್ವದಿಂದ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪಕ ಅಂತ ಹೇಳುವಂತೆ ನೀನು ಎರಡು ಕಡೆಯಲ್ಲೂ ಒಳಗು ಹೊರಗು ಎಲ್ಲೆಲ್ಲೂ ನೀ ಇದೆಯಾ ಅನ್ನೋದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ವ? ವಿಭವದಲ್ಲೇ ಸ್ಥೂಲ ರೂಪದಲ್ಲೇ ಮಾಡಿದೆ, ಇನ್ನು ಸೂಕ್ಷ್ಮ ರೂಪದಲ್ಲಿ ನಿನಗೇನು ಕಷ್ಟ? ಎಲ್ಲವನ್ನೂ ನಿನ್ನಲ್ಲೇ ಧಾರಣೆ ಮಾಡಿಕೊಳ್ಳುವಂಥವನಿಗೆ ನೀನು ರೂಪಗಳನ್ನು ತಗೊಂಡು ಅವರಿಗೆ ತೋರಿಸೋದ್ರಲ್ಲಿ ಏನೂ ಆಶ್ಚರ್ಯವೇ ಇಲ್ಲ ಅಂತ. ಇದಕ್ಕೆ ಸಾಮಾನ್ಯವಾದ ಅವರೇ ಸಾಕಲ್ಲ, ಆ ಋಷಿನೇ ಸಾಕು ಇವರು. ಅದರಿಂದ ಅವ್ರು ಹೇಳ್ತಾರೆ, ಇದರಲ್ಲಿ ನಿನ್ನನ್ನು ನಿತ್ಯಂ ಸದಾ ಭುಂಕ್ತೆ ಕಲು. ಅದರಿಂದ ನಿನ್ನನ್ನು ಸದಾ ಅನುಭವಿಸ್ತಾ ಇರೋದ್ರಲ್ಲಿ ಏನೂ ಇದೇ ಇಲ್ಲ. ಅಮ್ಮ ಪಾದಕ್ಕೆ ಕೃಷ್ಣಾವತಾರ ಮಾಡಿದಾಗ 1000 ಅದನ್ನೇ ಹೇಳ್ತಾರೆ. ನೀನು ದೇವಿ ಪಾದುಕೆ, ಅಮ್ಮ ಸುಂದರವಾದ ರಂಗನಾಥನ ಪಾದುಕೆ, ಕ್ರೀಡಾಯೋಗಿ, ಲೀಲೆಯನ್ನು ತುಂಬ ಆಸೆಯಿಂದ ಮಾಡುವಂಥ ಕೃಷ್ಣನಾಗಿ ಬಂದಿದ್ದೆ ಬಾಲಲೀಲೆಯನ್ನು ಎಷ್ಟು ಜಾಸ್ತಿ ಅಲ್ವಾ ಕೃಷ್ಣ. ಇನ್ಯಾವ ಅವತಾರದಲ್ಲೂ ಅವನ ಒಂದು ಕಡೆಯಲ್ಲೂ ಇಲ್ಲ, ಓನ್ಲಿ ಕೃಷ್ಣಾವತಾರ. ವಾಮನನಾಗಿ ಬಂದಾಗಲೂ ಕ್ಷಣಕಾಲದಲ್ಲಿ ದೊಡ್ಡದಾಗ್ಬಿಟ್ಟು ಉಪನಯನ ಮಾಡಿಕೊಂಡು ಹೊರಟೇ ಬಿಟ್ಟ. ನರಸಿಂಹಾವತಾರ ಕ್ಷಣಕಾಲ ಅವತಾರ. ಮತ್ಸ್ಯಾವತಾರ ಅದು ಇಲ್ಲವೇ ಇಲ್ಲ. ಮತ್ಸ್ಯಾವತಾರ ಅಷ್ಟು ದೊಡ್ಡದು. ಮತ್ಸ್ಯ ಕೂರ್ಮ ವರಾಹ ನೃಕೇಸರಿ. ಜಮದಗ್ನಿ ಏನೂ ಹೇಳೇ ಇಲ್ಲ. ಜಮದಗ್ನಿ ಚಿಕ್ಕ ವಯಸ್ಸಿನಲ್ಲಿ ಏನು ಮಾಡ್ದ? ಯಾವಾಗ ನೋಡು ಅಪ್ಪನ ಹತ್ರ ಧನುರ್ವಿದ್ಯೆ ಅದು ಇದು ಕಲ್ತ್ಕೊಳ್ತಾ ಇದ್ದ. ಅದು ಅವನು ಋಷಿ ಬ್ರಾಹ್ಮಣನಾಗಿದ್ದವನು. ಆದರೆ ಏನು ಮಾಡ್ದ? ಕ್ಷತ್ರಿಯನಾಗಿ ಎಲ್ಲರನ್ನು ಸಂಹಾರ ಮಾಡ್ತೀನಿ ಅಂತ ಹೊರಟು ಕ್ಷತ್ರಿಯ ವೇಷ ಹಾಕ್ಕೊಂಡ್ಬಿಟ್ಟು, ಯಾವಾಗ ಬೇಕಾದರೂ ಏನು ವೇಷನೂ ಹಾಕು. ಶ್ರೀರಾಮಚಂದ್ರ ಲೀಲೆ ಇಲ್ಲವೇ ಇಲ್ಲ. ಕಲ್ಕಿ ನಮಗೆ ಗೊತ್ತಿಲ್ಲ. ಕೃಷ್ಣ ಒಬ್ಬನದೇ ಬಾಲಲಿ ಷೋಡಶತ್ರಿ. ಅದಕ್ಕೆ ಎಂತಹ ಲೀಲೆಗಳು! ಪೂರ್ತಿ ಭಗವದ್ಗೀತೆ ಮಾಡಿ ಅವನು ಪೂರ್ತಿ ಈ ತನ್ನ ಅವತಾರ ಮುಗಿಸಿ ಪ್ರಸ್ಥಾನ ಮಾಡಬೇಕಾದ್ರೂ ಅದೂ ಒಂದು ವಿಚಿತ್ರವಾದ ಅದ್ಭುತವಾದ. ಒಬ್ಬನೇ ಒಬ್ಬ ಯಾರು ರಾಮ ಎಲ್ಲರನ್ನೂ ಕರ್ಕೊಂಡೋದ, ಇವನು ಒಬ್ಬನೇ ಒಬ್ಬ ಒಂಟಿಗನಾಗಿ. ರುಕ್ಮಿಣಿ ಕೇಳಿದಂತೆ ಯಾರೂ ಬರಲಿ. ಇಲ್ಲ ರಾಮಾನುಜರು ಬರ್ತಾರೆ, ತುಂಬ ಜನನ ಕರ್ಕೊಂಡು ಬರ್ತಾರೆ, ತುಂಬ ಜನ ಕರ್ಕೊಂಡು ಬರ್ತಾರೆ. ಯಾಕೆಂದರೆ ರುಕ್ಮಿಣಿ ಕಾಯ್ತಾ ಇಲ್ಲಂತೆ. ರಾಮಾವತಾರದಲ್ಲಿ ಬಂದಾಗ ಅವಳಿಗೆ ಸಡನ್ ಶಾಕ್. ಅಂಡ್ರೆ ಚರಾಚರಂಗಳೈ ವೈಗುಂಧತ್ತೇತಿ ಅಂತ ಎಲ್ಲರೂ ಹೊಟ್ಟೋಗ್ಬಿಟ್ಟಾಗ ಯಾರಿಗೆ ಒಬ್ಬೊಬ್ಬರಿಗೆ ಸ್ವಾಗತ ಮಾಡೋಕ್ಕಾಗತ್ತಾ? ಅಷ್ಟು ಜನರಿಗೆ ಗೊತ್ತೇ ಇಲ್ಲ. ಇಷ್ಟು ಜನ ಬಂದುಬಿಟ್ರಲ್ಲ ಅಂತ ಹಾಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ಲು ಲಕ್ಷ್ಮಿ. ಅದಕ್ಕೆ ರೆಡಿ ಆಗಿಬಿಟ್ಲಂತೆ. ಕೃಷ್ಣ ವಾಪಸ್ ಬಂದಾಗ ತುಂಬ ಜನ ಬರ್ತಾರೆ. ಗೀತೆ ಬೇರೆ ಉಪದೇಶ ಮಾಡಿದ್ದಾನೆ. ಮಾಮೇವಯೇ ಪ್ರಪದ್ಯಂತೆ ಮಾಮೇಕಂ ಚರಣಂ ವ್ರಜ ಅಂತ ಎಲ್ಲ ಆರತಿ ತಟ್ಟೆ ಇಟ್ಕೊಂಡು ಎಲ್ಲರಿಗೂ ರೆಡಿ ಮಾಡಿ. ಕೃಷ್ಣ ಒಬ್ಬರು ಹಿಂದೆ ನೋಡ್ತಾ ಇದ್ದಾಳಂತೆ. ಒಬ್ಬರೂ ಇಲ್ಲ. ಏನು ಯಾರೂ ಇಲ್ವದಯ್ಯ, ಒಬ್ಬರು ಬರಲಿಲ್ಲ ನನ್ನಿಂದ. ಯಾಕೆಂದರೆ ನಾನು ಅಂತ ಅಂದ್ಕೊಂಡೆ, ಯಾರೂ ಬರಲಿಲ್ಲ. ರಾಮ ಏನೂ ಹೇಳಲಿಲ್ಲ, ಬರೀ ಆಚರಣೆ ಮಾಡಿ ತೋರಿಸ್ಬಿಟ್ಟ. ಎಲ್ಲರೂ ಹೊಟ್ಟೋದ್ರು. ಇವನು ನಾನು ಅಂದ್ಕೊಂಡೆ, ಇವನಿಗೆ ಬರೀ ಅಹಂಕಾರ ಅಂತೇಳಿ ಯಾರೂ ಬರಲೇ ಇಲ್ಲ. ರುಕ್ಮಿಣಿ ಕೇಳ್ತಾರೆ, ಅಮ್ಮಮ್ಮ ನನ್ನಿಂದ ಯಾರೂ ಬಂದಿಲ್ಲ ನೋಡಿ. ಇವಾಗೆಲ್ಲ ತುಂಬ ಜನ ಬರ್ತಾರೆ. ಕಲಿಯುಗದಲ್ಲಿ ರಾಮಾನುಜರು ಬರ್ತಾರೆ. ಆಗ ಎಲ್ಲರೂ ತುಂಬ ಜನ ಅವ್ರ ಹಿಂದೆ ಎಲ್ಲರೂ ಬರ್ತಾರೆ. ರಾಮಾನುಜ ಅಂತ ಹೇಳಿದವರಿಗೆಲ್ಲ ನಾನೇ ರಂಗನಾಥನಾಗಿ ಕೊಟ್ಟುಬಿಟ್ಟಿದ್ದೀನಿ. ಏನು ರಂಗನಾಥನಾಗಿ ರಾಮಾನುಜರಿಗೆ ಆಶ್ವಾಸನೆ ಕೊಟ್ಟುಬಿಡ್ತೀನಿ.
ಪ್ರಮಾಣ ಮಾಡಿಬಿಡ್ತೀನಿ, ರಾಮಾನುಜರ ಸಂಬಂಧ ಇರೋರಿಗೆಲ್ಲ ಮೋಕ್ಷ ಅಂತ. ಸೊ ತುಂಬ ಜನ ಬರ್ತಾನೆ ಇರ್ತಾರೆ, ನೀನು ಯಾವಾಗಲೂ ಸಿದ್ಧವಾಗಿರು. ಚೆನ್ನಾಗಿದೆ. ಅದಕ್ಕೆ ಹೇಗೆ ಹೇಳ್ತಾರೆ, ಏಕಾಂ ಏಕ ಕಿಲ ನಿರವೇ ಷಟ್ಪಾದುಕೆ ದ್ವಾರಕಾಯಂ. ನೀನು ಅನೇಕ ರೂಪಗಳನ್ನು ಧರಿಸಿಕೊಂಡು 16,000 ಸ್ತ್ರೀಯರಲ್ಲಿ ಏಕಾಂ, ಒಬ್ಬೊಬ್ಬಳನ್ನೂ ಒಂದೊಂದು ರೂಪದಿಂದ ನೀನು ಅನುಭವ. ಇದು ನಾರದರ ಇದರಲ್ಲಿ ಬರುತ್ತೆ. ನಾರದರು ಕೃಷ್ಣನ ನೋಡೋಕ್ಕೆ ಬಂದಾಗ ಇವನೇನು ಗೃಹಸ್ಥ ಮಾಡ್ತಾನೆ, ಏನು ಮಾಡ್ತಾನೆ 16,000 ಜನಗಳನ್ನು ಇಟ್ಕೊಂಡು ಅಂತ ಕುತೂಹಲದಿಂದ ಬಂದರು. ಅವ್ರಿಗೆ ಯಾವಾಗಲೂ ಒಬ್ಬೊಬ್ಬರ ಮನೆಯಲ್ಲೂ ಒಂದೊಂದು ನೋಡಿದ್ರು ಇಲ್ಲೂ ಒಂದೊಂದು ಕೃಷ್ಣನನ್ನು ಆಶ್ಚರ್ಯ ಆಗೋಯ್ತು ಅವರಿಗೆ, ನಂಬ್ಕೊಳ್ಳೋಕ್ಕೆ. ಅದರಿಂದ ಅವ್ರಿಗೆ ಆಗಲಿಲ್ಲ ಅಂದಮೇಲೆ ನಾವು ನಂಬ್ತೀವಿ. ಸಹ ಆ ಕೃಷ್ಣ ಶುದ್ಧೇ ತ್ವದುಪರಿಹಿತೆ, ಫಳಫಳಫಳ ಅಂತ ಪರಿಶುದ್ಧವಾಗಿ ಹೊಳಿತಾ ಇರುವಂತಹ, ನಿನ್ನಲ್ಲಿ ಇರುವಂತಹ ತ್ವದ್ ಉಪನಿಹಿತೆ, ನಿನ್ನಲ್ಲಿ ಹುದುಗಿಸಿಟ್ಟಿರುವಂಥ ರತ್ನಗಳ ಜಾಲೆ ಆ ಸಮೂಹದಲ್ಲಿ ಬಿಂಬತಸ್ಸನ್, ಪ್ರತಿಬಿಂಬಿತನಾಗಿದ್ದಾನಲ್ವ, ಒಂದೊಂದು ರತ್ನದಲ್ಲೂ ಇದ್ದಾನಲ್ವ, ಒಂದೊಂದು ಬಿಂಬ ಅಂದರೆ ಆಕಾರಗಳ ಸಹಸ್ರೈಹಿ, ಎಷ್ಟೋ ಸಾವಿರ, ಅದು 16,000, ಇದು ಲೆಕ್ಕ ಇಲ್ಲದಂಥ ಸಾವಿರ. ಯಾರಿಗೆಲ್ಲ ಎಲ್ಲ ಜೀವಾತ್ಮ ನಿತ್ಯಂ ಸದಾ ಭುಂಕ್ತೆ. ಆ ಪಾಯಿಂಟನ್ನು ತಗೊಂಡಿದ್ದೆ. ಹೇಗೆ ಅಪೃಥಕ್ ಸಿದ್ಧವಾಗಿ ಒಂದೊಂದು ಜೀವಾತ್ಮನಲ್ಲೂ ಪರಮಾತ್ಮ ಬಿಂಬಿತನಾಗಿದ್ದಾನಲ್ವ. ಬಿಂಬ ಅಂತ ಅಂದ್ಕೊಳ್ಬೇಡಿ, ನಿಜವಾಗಿದ್ದಾನೆ ಪರಮಾತ್ಮ. ಬಿಂಬ ಅಂದರೆ ಅದ್ವೈತ, ಬಿಂಬಿತ ಅಂದರೆ ನಿಜವಾಗಿ ಪರಮಾತ್ಮ ಒಂದೊಂದು ಜೀವಾತ್ಮನಲ್ಲೂ ಇದ್ದೇ ಇದ್ದಾನೆ. ನೀವು ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ದ್ವಾಪರಯುಗದ ಕೃಷ್ಣ 16,000 ಮಹಿಷಿಯರು ಜ್ಞಾಪಿಸ್ಕೊಳ್ಳಿ ಅಂತ ಸ್ವಾಮಿ ದೇಶಿಗರು ಆ ವೃತ್ತಾಂತವನ್ನು ತಗೊಂಡು ಅನುಭವಿಸ್ತಾನೆ ಅನ್ನುವಂಥದ್ದು ಪ್ರಸಿದ್ಧವಾದ. ಚ್ಯುತಿನೂ ಅದೇ ಹೇಳುತ್ತಲ್ಲ, ಜೀವಾತ್ಮನಲ್ಲಿ ಪರಮಾತ್ಮ. ಕಡೆಯಲ್ಲಿ ಮುಗಿಸ್ತಾರೆ ಬಿಂಬ ಪ್ರತಿಬಿಂಬ ಪದ್ಧತಿಯನ್ನು. ಹರಿಪದನಕೇಶು ಭವತಿ ಪ್ರತಿಫಲತಿ ತವೈತದಪಿ ರತ್ನೇಶು ಉಚಿತಾಮಿತ ಪದಾವನಿ ಬಿಂಬ ಪ್ರತಿಬಿಂಬತಾ ಯುವಯೋಗೋ. ಬಿಂಬ ಪ್ರತಿಬಿಂಬ. ಈಗ ಬಿಂಬ ಪ್ರತಿಬಿಂಬ, ಒಂದು ಕನ್ನಡಿಯನ್ನು ಇನ್ನೊಂದು ಕನ್ನಡಿ ಇಟ್ಟರೆ ಏನಾಗುತ್ತೆ, ಇದರಿಂದ ಬಿಂಬವಾಗಿ ಅದರಿಂದ ಇದ್ರ ಬಿಂಬ ಹೋಗಿ 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 ಇನ್ಫೈನೈಟ್ ಅಂತ ಅದನ್ನು ಎಣಿಸೋಕ್ಕಾಗುತ್ತೆ. ಇರೋದು 2 ಕನ್ನಡಿ, ಆದರೆ ಬಿಂಬಗಳು ಎಷ್ಟು? ಅದೇ ಥರ ಪರಮಾತ್ಮ ಪರಮಾತ್ಮ ಕನ್ನಡಿ ಆದರೆ ಅವನು ಎಲ್ಲದರಲ್ಲೂ ವಾಸ ಮಾಡ್ತಾನೋ ಇಲ್ವೋ, ಅವನ ಬಿಂಬ. ಸೊ ಅವನು ಎಷ್ಟಾಗ್ತಾನೆ, ಎಣಿಸಕ್ಕೆ ಆಗದೆ ಇರುವಷ್ಟು ಜೀವಾತ್ಮ. ಸೊ ಅಷ್ಟು ಜೀವಾತ್ಮಗಳಿದ್ದಾರೆ, ಎಲ್ಲ ಬೇರೆ, ಪರಮಾತ್ಮನ ಬೇರೆ. ಕನ್ನಡಿ ಬೇರೆ ಆಯಿತು. ಆದರೆ ನೀವು ಕನ್ನಡಿನೇ ಪರಮಾತ್ಮ ಅಂದ್ರಲ್ಲ, ಪರಮಾತ್ಮನೇ ಕನ್ನಡಿ ಅಂದರೆ ಒಂದೇ ತಾನೆ ಅಂದ್ಕೊಂಡ್ರೆ ಏನಾಗುತ್ತೆ? ಹಾಗಿಲ್ಲದೆ ಪರಮಾತ್ಮ ಒಬ್ಬ ಇದ್ದಾನೆ. ಪರಮಾತ್ಮ ನಮ್ಮ ಕಣ್ಣು ಎನ್ನುವಂಥ ಕನ್ನಡಿನಲ್ಲಿ ರಿಫ್ಲೆಕ್ಟ್ ಆಗ್ತಾನೆ. ಸೊ ಅದು ತಿರ್ಗಾ ಮತ್ತೆ ಎಲ್ಲಿ ಹೋಗುತ್ತೆ, ಅಲ್ಲಿ ಹೋಗುತ್ತೆ. ಸೊ ನಾವು ಪರಮಾತ್ಮನನ್ನು ನೋಡಬೇಕಾದ್ರೆ ನಮ್ಮಲ್ಲಿ ಬಂದಂಥ ಇನ್ನೊಂದು ಬಿಂಬವನ್ನು ನೋಡ್ಬೋದೇ ವಿನಃ, ನಮ್ಮ ಕಣ್ಣಿನಿಂದಲೇ ನಾವು ನೋಡಬೇಕಾದ್ರೆ ಒಳಗಿನ ಕಣ್ಣಿನಲ್ಲಿ ನೋಡ್ಬೋದೇ ವಿನಃ ಈ ಕಣ್ಣಿನಲ್ಲಿ ನೋಡೋಕ್ಕಾಗ. ಅದರಿಂದ ಇವರು ಹೇಳ್ತಾರೆ, ಈ ಪದ್ಧತಿಯಲ್ಲಿ ಅಮಾಪದಾವನಿ ಭವತಿ ಹರಿಪದ ನಕೇಶು, ರಂಗನಾಥನ ಅಡಿಗಳಲ್ಲಿರುವಂಥ ಉಗುರುಗಳು, ನಕೇಶು ಪ್ರತಿಫಲತಿ. ಈಗ ಇಷ್ಟೊತ್ತು ಪಾದುಕೆಯಲ್ಲಿ ರತ್ನಗಳಲ್ಲಿ ಪ್ರತಿಫಲ ಆಯಿತು. ಈಗ ನೀನು ಪಾದುಕೆ ಪರಮಾತ್ಮನ ನಖ ಎನ್ನುವಂತಹ ಆ ಇದರಲ್ಲಿ ನಿನ್ನ ಬಿಂಬ ಬೀಳುತ್ತೆ. ಅದು ಮುತ್ತಿನಂತೆ ಇದೆ, ಅದರಲ್ಲಿ ನಿನ್ನ ಬಿಂಬ. ಆ ಉಗುರುಗಳು ಒಂದು ಇದಾಗಿ ಕಾಣಿಸುತ್ತೆ, ಪ್ರತಿಬಿಂಬ. ನೀನು ಆ ಉಗುರುಗಳು ಬಿಂಬ ಪ್ರತಿಬಿಂಬ. ಉಗುರು ನೀನು ಬಿಂಬ, ಅದು ಪ್ರತಿಬಿಂಬ, ಅದರಲ್ಲಿ ಬಂದಿದೆ. ಸೊ ಇವಾಗ ಏನಾಯಿತು, ನಖ ಒಂದು ಮಿರರ್ ಆಯಿತು, ಒಂದು ಕನ್ನಡಿ. ಸೊ ಅಮಾಪಾದುಕಾದೇವಿ ನೀನು ಬಿಂಬ, ಅದರಲ್ಲೇ ನೀನು ಇದೆಯ ಉಗುರಲ್ಲೂ. ಸೊ ಬಿಂಬ ಪ್ರತಿಬಿಂಬ ಆಯಿತು, ಇಬ್ಬರೂ ಆಗಿರ್ತೀರ. ಇದು ಸರಿಯಾಗಿದೆ ಅಲ್ವಾ, ಯುಕ್ತವಾಗಿ. ನೀವಿಬ್ಬರೂ ಹತ್ತಿರದಲ್ಲೇ ಯಾವಾಗಲೂ ಇರ್ತೀರ. ಪರಮಾತ್ಮನ ನಖ ಬಿಟ್ಟಿರೋಕ್ಕಾಗತ್ತಾ, ಪಾದಕ್ಕೆ ಬಿಟ್ಟಿರೋಕ್ಕಾಗಲ್ಲ. ಸೊ ಇಬ್ಬರು ಅವನ ಹತ್ತಿರನೇ ಇರ್ತೀರ, ಇಬ್ಬರು ತುಂಬ ಪ್ರಕಾಶಮಾನವಾಗಿದ್ದೀರ. ನೀವಿಬ್ಬರು ಶ್ರೀರಂಗನಾಥನ ಪಾದಗಳಲ್ಲೇ ಅದನ್ನೇ ಆಶ್ರಯಿಸಿ ಅಲ್ಲೇ ಸದಾ ಇದ್ದು ಕೈಕರ್ಯವನ್ನು ಮಾಡ್ತೀರಾ. ಒಬ್ಬರಿಗೊಬ್ಬರಿಗೂ ನೀವು ಪರಮಾನಂದದಿಂದ
ನಖದ ಬಿಂಬ ನಿನ್ನಲ್ಲಿ, ನಿನ್ನ ಬಿಂಬ ನಖದಲ್ಲಿ, ನೀವಿಬ್ಬರು ರಂಗನಾಥನನ್ನು ನೋಡಿ 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 ನಿತ್ಯ ಆನಂದ ಪಡ್ತಾ ಇರ್ತೀರ. ನಿರಂತರವಾಗಿ ಸುಖವಾಗಿ ಪರಮಾನಂದವನ್ನು ಅನುಭವಿಸ್ತಾ ಸೇವೆಯನ್ನು ಮಾಡ್ತಾ ಇದ್ದೀರಲ್ಲ ಅಂತ ಪ್ರತಿಬಿಂಬ ಪದ್ಧತಿಯನ್ನು ಉಚಿತಾಮಿತ ಪದಾವನಿ ಬಿಂಬ ಪ್ರತಿಬಿಂಬತ ಯುವಯೋಗೋ. ನೀವಿಬ್ಬರು ಪ್ರತಿಬಿಂಬ ಅಂತ ಹೇಳಿದರೆ ಏನು ಇದರಲ್ಲಿ ತಪ್ಪಿಲ್ವಲ್ಲ, ಇದು ಉಚಿತವಾಗಿದೆ ಅಲ್ವಾ ಅಂತ ಹೇಳಿ ಆ ಪದ್ಧತಿಯನ್ನು ಮುಗಿಸ್ತಾರೆ. ಇದು ಶ್ರೀ ಕವಿತಾರ್ಕಿಕ ಸಿಂಹಸ್ಯ ಸರ್ವತಂತ್ರ ಸ್ವತಂತ್ರಸ್ಯ ಶ್ರೀಮದ್ ವೆಂಕಟನಾಥಸ್ಯ ವೇದಾಂತಾಚಾರ್ಯಸ್ಯ ಕೃತಿಷು ಬಿಂಬ ಪ್ರತಿಬಿಂಬ ಪದ್ಧತಿ ಸಂಪೂರ್ಣ. ಇದು ಏಕವಿಂಶಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ, ಶ್ರೀಮತೆ ರಂಗನಾಯಕೇ ನಮಃ, ಶ್ರೀರಂಗನಾಥ ಪರಬ್ರಹ್ಮಣೇ ನಮಃ, ಶ್ರೀರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ. Stop.